ಜಲಕದಲ್ಲಿ ಇದ್ದಕ್ಕಿದ್ದಂತೆ ಒಂದು ಮೋಹಕ ಮರಿ ಮೀನೊಂದು ಬಂದು ಸೇರುತ್ತದೆ. ಆಕರ್ಷಿತನಾದ ಸತ್ಯವ್ರತನು ಆ ಎಳೆ ಮೀನನ್ನು ಮನೆಗೊಯ್ದು ಮುದ್ದಿನಿಂದ ಪಾತ್ರೆ ನೀರಲ್ಲಿರಿಸಿ ಅದನ್ನು ಸಾಕಬಯಸುತ್ತಾನೆ. ಆದರೆ ಏನಾಶ್ಚರ್ಯ, ದಿನೇ ದಿನೇ ಮರಿ ಮೀನಿನ ಗಾತ್ರವು ಅಸಾಮಾನ್ಯವೆಂಬಂತೆ ಬೆಳೆಯತೊಡಗುತ್ತದೆ, ಬೃಹದಾಕಾರ ತಳೆಯುತ್ತದೆ. ಚತುರಮತಿಯಾದ ಆ ರಾಜನಿಗೆ ತನಗೊದಗಿದ ಮತ್ಸ್ಯ ಮರಿಯು ಸಾಕ್ಷಾತ್ ಶ್ರೀ ವಿಷ್ಣು ಸ್ವರೂಪಿ ಎಂದು ಅರಿವಾಗದಿರಲಿಲ್ಲ. ಓಂ ಶ್ರೀ ಮತ್ಸ್ಯರೂಪಿ ನಾರಾಯಣಾಯ ನಮಃ. ಅರಸನು ಮೀನನ್ನು ಮತ್ತೆ ಕೃತಮಾಲ ನದಿಯಲ್ಲೇ ಬಿಟ್ಟು ಬರುವ ವೇಳೆ ಏನಾಶ್ಚರ್ಯ, ಆ ಮೀನು ಇದ್ದಕ್ಕಿದ್ದಂತೆ ಬಾಯಿ ತೆರೆದು ಮಾತನಾಡಲಾರಂಭಿಸುತ್ತದೆ. ವತ್ಸ ಸತ್ಯವ್ರತ, ಲಕ್ಷ್ಯವಿಟ್ಟು ನನ್ನ ನುಡಿಯನ್ನಾಲಿಸು. ಇನ್ನು ಕೆಲವೇ ದಿನಗಳಲ್ಲಿ ಈ ಜಗತ್ತಿನ ಜಲಪ್ರಳಯ ಸಂಭವಿಸಲಿದೆ. ನೀನು ಬೃಹದಾಕಾರದ ಹಡಲೊಂದನ್ನು ನಿರ್ಮಿಸಬೇಕು. ಭೂಮಂಡಲದ ಚರಾಚರಗಳನ್ನು ಅದರಲ್ಲಿ ಶೇಖರಿಸಿಡಬೇಕು.